ತಮಿಳುನಾಡಲ್ಲಿ ಸರ್ಕಾರ ರಚನೆಗಿಂದು ನಿರ್ಣಾಯಕ ದಿನ. ವಿಸಿಕೆ, ಸಿಪಿಐ, ಸಿಪಿಐಎಂ ಪಕ್ಷಗಳ ನಿರ್ಧಾರದ ಮೇಲೆ ಅವಲಂಬನೆ. ಬೆಂಬಲ ಕೊಟ್ರೆ ವಿಜಯ್ ನೇತೃತ್ವದ ಸರ್ಕಾರ ರಚನೆ ಪಕ್ಕಾ. ಪಕ್ಷಕ್ಕಾಗಿ ಕೆಲ ನಿರ್ಧಾರ ಕೈಗೊಳ್ಳಬೇಕು, ನೀವೆಲ್ಲರೂ ಒಪ್ಪಬೇಕು. ಡಿಎಂಕೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸ್ಟಾಲಿನ್ ಭಾಷಣ. ಎಐಎಡಿಎಂಕೆ ಬಿಜೆಪಿ ಮೈತ್ರಿ ಜೊತೆ ಸೇರ್ತಾರಾ ಎಂಬ ಕುತೂಹಲ. ಎಐಎಡಿಎಂಕೆ ಪಕ್ಷ ಹೊಸ ಸರ್ಕಾರ ರಚನೆಗೆ ತನ್ನ ಬೆಂಬಲ ಕೇಳಿದೆ. ಶಾಸಕರ ಮುಂದೆ ಪ್ರಸ್ತಾಪಿಸಿದ ಡಿಎಂಕೆಯ ಸ್ಟಾಲಿನ್, ನೀವೇ ನಿರ್ಧಾರ ಕೈಗೊಳ್ಳಿ ಅಂತ ತಿಳಿಸಿರೋ ಎಂಎಲ್ಎಗಳು. ಡಿಎಂಕೆ ಎಐಎಡಿಎಂಕೆ ಮೈತ್ರಿ ಆದರೆ ಟಿವಿಕೆ ಶಾಸಕರ ರಾಜೀನಾಮೆ. ಸಾಮೂಹಿಕ ರಾಜೀನಾಮೆ ಕೊಡೋಕೆ ನಿರ್ಧಾರ. ಜನಾದೇಶದ ವಿರುದ್ಧ ಮೈತ್ರಿ ಮಾಡಿಕೊಂಡ್ರೆ ರಿಸೈನ್ ಕ್ಯಾಂಪೇನ್ಗೆ ರೆಡಿ. ನಾಳೆಯ ಬಿಎಸ್ ಯಡಿಯೂರಪ್ಪರಿಗೆ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಸಿದ್ಧತೆ. ಚಿತ್ರದುರ್ಗದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ. 10 ಲಕ್ಷ ಜನರನ್ನ ಸೇರಿಸಿ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್. ನಾಳೆ ರಾಜ್ಯಕ್ಕೆ ಅಮಿತ್ ಶಾ ಆಗಮನ. ಬಿಎಸ್ವೈ ಅಭಿಮಾನೋತ್ಸವಕ್ಕೆ ಸಾಕ್ಷಿಯಾಗಲಿರೋ ಚುನಾವಣಾ ಚಾಣಕ್ಯ. ಕಾರ್ಯಕ್ರಮ ಉದ್ಘಾಟಿಸಿ ಯಡಿಯೂರಪ್ಪರಿಗೆ ಅಭಿನಂದಿಸಲಿರೋ ಕೇಂದ್ರ ಗೃಹ ಸಚಿವ. ಬೈ ಎಲೆಕ್ಷನ್ ಬಣಗಳನ್ನ ಬದಿಗಿಟ್ಟು ಕೆಲಸ. ಬಿಎಸ್ವೈ ಅಭಿಮಾನೋತ್ಸವ, ಪ್ರಧಾನಿ ಮೋದಿ ಕಾರ್ಯಕ್ರಮಕ್ಕೆ ಜನ ಸೇರಿಸಲು ಒಗ್ಗಟ್ಟು ಪ್ರದರ್ಶನ. ಸಮಾವೇಶಗಳ ಸಿದ್ಧತೆಗೆ ಬಿಜೆಪಿ ನಾಯಕರಲ್ಲೇ ಪೈಪೋಟಿ. ರೈಲ್ವೆ ಇಲಾಖಾ ಪರೀಕ್ಷೆಗಳಲ್ಲಿ ಕನ್ನಡಕ್ಕೂ ಅವಕಾಶ ಕಲ್ಪಿಸಲು ನಿಖಿಲ್ ಕುಮಾರಸ್ವಾಮಿ ಮನವಿ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ಗೆ ಪತ್ರ. ಕನ್ನಡಿಗ ಉದ್ಯೋಗಿಗಳಿಗೆ ಮಾತೃಭಾಷೆಯಿಂದ ಸಹಕಾರಿ ಆಗತ್ತೆಂದು ಉಲ್ಲೇಖ. ಶಸ್ತ್ರಚಿಕಿತ್ಸೆಗೆ ಹೋದವರ ಚಿನ್ನಕ್ಕೆ ಕನ್ನ. ಹೆಣ್ಣೂರಿನ ಸ್ಪರ್ಶ್ ಆಸ್ಪತ್ರೆ ಸಿಬ್ಬಂದಿಯ ಕಳ್ಳಾಟ. ಸಿಸಿಟಿವಿ ಪರಿಶೀಲಿಸಿದಾಗ ವನಜಾಳ ಕೈಚಳಕ ಬಯಲು. ಹೆಣ್ಣೂರು ಠಾಣೆಯಲ್ಲಿ ಕೇಸ್. ವಿಮಾನದಲ್ಲಿ ಗಗನಸಖಿಯ ಸೊಂಟಕ್ಕೆ ಕೈ ಹಾಕಿದ್ದ ಪ್ರಯಾಣಿಕ ಅರೆಸ್ಟ್. ಬಹರೇನ್ನಿಂದ ಬೆಂಗಳೂರಿಗೆ ವಿಮಾನದಲ್ಲಿ ಬರುವಾಗ ನಡೆದಿದ್ದ ಕೃತ್ಯ. ಕೇರಳ ಮೂಲದ ಜಾಕೋಬ್ ಅಲೆಕ್ಸಾಂಡರ್ ಲಾಕ್. ಪೈಪ್ಲೈನ್ ಅಳವಡಿಕೆಗೆ ತೆಗೆದಿದ್ದ ಗುಂಡಿ ಮುಚ್ಚದೆ ನಿರ್ಲಕ್ಷ್ಯ. ಮತ್ತಿಕೆರೆ ಫ್ಲೈಓವರ್ ಸರ್ವಿಸ್ ರಸ್ತೆ ಅಗೆದು ಹಾಳು. ಬಿಡಬ್ಲ್ಯೂಎಸ್ಎಸ್ಬಿ ಕೆಲಸಕ್ಕೆ ನಿತ್ಯ ವಾಹನ ಸವಾರರ ಪರದಾಟ. ಬೆಂಗಳೂರಿನಲ್ಲಿವೆ 350ಕ್ಕೂ ಹೆಚ್ಚು ಡೇಂಜರ್ ಗೋಡೆಗಳು. ಕುಸಿಯುವ ಭೀತಿಯಲ್ಲಿನ ಕಟ್ಟಡ ಮಾಲೀಕರಿಗೆ ಜಿಬಿಎ ನೋಟಿಸ್. ತಾವೇ ತೆರವುಗೊಳಿಸಲು ಸೂಚನೆ. ಇಲ್ಲದಿದ್ದರೆ ಜೆಸಿಬಿ ಅಸ್ತ್ರದ ಎಚ್ಚರಿಕೆ. ರಸ್ತೆಯಲ್ಲಿ ನಡೆದು ಹೋಗ್ತಾ ಇದ್ದ ವಿಜಯಲಕ್ಷ್ಮಿಗೆ ಬೈಕ್ ಡಿಕ್ಕಿ. ಆಸ್ಪತ್ರೆಗೆ ಸೇರಿಸೋ ನೆಪದಲ್ಲಿ ಮನೆ ಕೀ ಎಗರಿಸಿ ಚಿನ್ನಾಭರಣ ಕಳ್ತನಕ್ಕೆ ಯತ್ನ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರ ತನಿಖೆಯಲ್ಲಿ ಖತರ್ನಾಕ್ಗಳ ಬಣ್ಣ ಬಯಲು. ಅಕ್ರಮ ಪಡಿತರ ಅಕ್ಕಿ ಸಾಗಾಣೆದಾರರಿಂದ 3 ಲಕ್ಷ ಹಣ ಪಡೆದಿದ್ದಕ್ಕೆ ಸಂಕಷ್ಟ. ಬಳ್ಳಾರಿ ಎಸ್ಪಿ ಸುಮನ್ ಪನ್ನೇಕರ್ ಗನ್ಮ್ಯಾನ್ ಬಂಧನ. ಗನ್ಮ್ಯಾನ್ ದೇವರಾಜ್ ಹಾಗೂ ಆತನ ಸಹಚರನ ವಿಚಾರಣೆ. ತುಂಗಭದ್ರಾ ನದಿಯಲ್ಲಿ ಬೃಹತ್ ಗಾತ್ರದ ಮೊಸಳೆ ಪ್ರತ್ಯಕ್ಷ. ನೀರಿಗಿಳಿಯಲು ಜನರ ಆತಂಕ. ದಾವಣಗೆರೆಯ ರಾಂಪುರ, ಗೋವಿನಕೋವಿ ಭಾಗದಲ್ಲಿ ಭಯದ ವಾತಾವರಣ. ಅಂಜನಾದ್ರಿಯಲ್ಲಿ ಹನುಮನಿಗೆ ಬಂಗಾರದ ಕಿರೀಟ ಅರ್ಪಿಸಿದ ಉದ್ಯಮಿ. ಸುಮಾರು 3 ಕೋಟಿ ರೂಪಾಯಿ ವೆಚ್ಚದ ಕಿರೀಟ ನೀಡಿದ ಆಂಧ್ರದ ಮಹೇಶ್ ರೆಡ್ಡಿ. ಬೆಳಗ್ಗೆ ಹರಕೆ ಪೂಜೆ ಮಾಡಿಸಿ ಅರ್ಪಣೆ. ಬಾಗಲಕೋಟೆಯಲ್ಲಿ ಹೈಟೆಕ್ ಕಳ್ಳರ ಹಾವಳಿ. ಕಾರ್ನಲ್ಲಿ ಬಂದು ಕುರಿ, ಮೇಕೆ ಕದಿಯೋ ಖದೀಮರ ಗ್ಯಾಂಗ್ ಆಕ್ಟಿವ್.
ಕಾರ್ನಲ್ಲಿ ಬಂದು ಕುರಿ ಮೇಕೆ ಕದಿಯೋ ಕಳ್ಳರ ಕೈಚಳಕ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆ. ಅರ್ಜೆಂಟೀನಾದಿಂದ ಉಶುವಾಯುಗೆ ಹೊರಟಿದ್ದ ಹಡಗಿನಲ್ಲಿ ಹಾಂಟಾ ವೈರಸ್ ಆಟ. 8 ಜನರಿಗೆ ಸೋಂಕು ತಗುಲಿ 3 ಸಾವು, 5 ಚಿಕಿತ್ಸೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.